ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ. ಧನಸ್ಸು ರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡೋಣ. ವೃತ್ತಿಯಲ್ಲಿ ಹೇಳಬೇಕಾದ್ರೆ ಉದ್ಯೋಗವನ್ನು ಹುಡುಕ್ತಾ ಇರೋರಿಗೆ ಹೊಸ ಜಾಬ್ ಸಿಗುವ ಸಾಧ್ಯತೆ ಇದೆ. ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳ ಜೊತೆಗೆ ಹೊಸ ಅವಕಾಶಗಳು ಸಿಗುತ್ತೆ. ಇಷ್ಟು ದಿನದ ನಿಮ್ಮ ಹಾರ್ಡ್ ವರ್ಕ್ ಮತ್ತು ಕೆಲಸದಲ್ಲಿ ನಿಮ್ಮ ಡೆಡಿಕೇಶನ್ಗೆ ಗುರುತು ಸಿಗುತ್ತೆ ನಿಮ್ಮ ಬಾಸ್ ಕಡೆಯಿಂದ. ಕೆಲಸದಲ್ಲಿ ಪ್ರಗತಿಯ ಸಮಯ. ನಿಮ್ಮ ರಾಶ್ಯಾಧಿಪತಿ ಗುರುವಿನ ಪ್ರಭಾವದಿಂದ ನಿಮ್ಮ ಲೀಡರ್ಶಿಪ್ ಕ್ವಾಲಿಟೀಸ್ ಶೈನ್ ಆಗುತ್ತೆ. ಜೊತೆಗೆ ನಿಮ್ಮ ಕಮ್ಯುನಿಕೇಷನ್ ತುಂಬಾ ಅದ್ಭುತವಾಗಿರುತ್ತೆ. ಆದರೆ ಈ ವಾರ ನೀವು ಹೆಚ್ಚು ಕೆಲಸವನ್ನು ಮಾಡ್ತೀನಿ ಅಂತ ಓವರ್ ಕಮಿಟ್ಮೆಂಟ್ಗೆ ಒಪ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಕೊಲೀಗ್ಸ್ ಜೊತೆ ಅಥವಾ ಬಾಸ್ ಹತ್ರ ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡಿ. ಅಂದರೆ ಇಷ್ಟು ಟೈಮಿಂದ ಇಷ್ಟು ಟೈಮ್ವರೆಗೂ ಇಷ್ಟು ಕೆಲಸ ಮಾಡ್ತೀನಿ ಅಂತ ನೀವು ಒಂದು ಫಿಕ್ಸ್ ಮಾಡಿ ಟೈಮು ಕೆಲಸದ ವಿಚಾರವಾಗಿ. ಇಲ್ಲಾಂದರೆ ಓವರ್ ಆಗಿ ಎಕ್ಸ್ಪೆಕ್ಟೇಷನ್ಸ್ ಮಾಡಬಹುದು. ಕೆಲಸ ಮಾಡ್ತೀವಿ ಅಂತ ಜಾಸ್ತಿ ಕೆಲಸ ಕೊಟ್ಬಿಡ್ತಾರೆ. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ಆದಾಯ ಸ್ಥಿರವಾಗಿರೋದು ನೀವು ನೋಡಬಹುದು. ಆದರೆ ಅನಿರೀಕ್ಷಿತ ಖರ್ಚು ಆಗಬಹುದು. ಕುಟುಂಬಕ್ಕೋಸ್ಕರ ಮತ್ತು ಪ್ರತಿದಿನದ ಮನೆಯ ಖರ್ಚುಗಳಿರುತ್ತಲ್ವಾ, ಅದಕ್ಕೂ ಖರ್ಚಾಗೋ ಸಾಧ್ಯತೆ ಇರುತ್ತೆ. ಜಾಸ್ತಿ ಖರ್ಚಾಗ್ತಾ ಇರೋದ್ರಿಂದ ನಿಮಗೆ ಟೆನ್ಷನ್ ಅನ್ನಿಸ್ಬೋದು. ಆದಷ್ಟು ನಿಮ್ಮ ಆದಾಯದ ಪ್ರಕಾರ ಖರ್ಚುಗಳ ಪ್ಲ್ಯಾನಿಂಗನ್ನು ನೀವು ಮಾಡ್ಕೋಬೇಕಾಗುತ್ತೆ. ಯಾವುದಕ್ಕೆ ಅನಗತ್ಯ ಖರ್ಚಾಗ್ತಾ ಇದೆ ಅನ್ನೋದು ನೀವು ತಿಳಿದುಕೊಂಡು ಖರ್ಚನ್ನು ಕಮ್ಮಿ ಮಾಡಿ. ಎಷ್ಟಾಗುತ್ತೋ ಅಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು ಉತ್ತಮ. ಮುಂದೆ ಏನಾದರೂ ಸ್ವಲ್ಪ ಶಾರ್ಟೇಜ್ ಬಿದ್ದರೆ ಯೂಸ್ ಆಗುತ್ತೆ ನಿಮಗೆ, ನಿಮ್ಮ ಹತ್ರ ದುಡ್ಡಿದ್ರೆ. ಸಂಬಂಧದಲ್ಲಿ ಹೇಳಬೇಕಾದ್ರೆ ಸಪ್ತಮದಲ್ಲಿ ಸೂರ್ಯ ಮತ್ತು ಬುಧ. ಸೂರ್ಯ ಸಪ್ತಮದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಜೊತೆಗೆ ವಕ್ರನಾದ ಬುಧ ಹಿಮ್ಮುಖ ಚಲನೆಯಲ್ಲಿ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಸೂರ್ಯನ ಜೊತೆಗೆ ಬುಧ. ಈ ಸಮಯದಲ್ಲಿ ಸಂಗಾತಿಯ ಜೊತೆ ಮಾತನಾಡುವಾಗ ತುಂಬ ತಾಳ್ಮೆಯಿಂದ ಮಾತಾಡಬೇಕಾಗುತ್ತೆ. ನೀವು ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೇನೋ ಅದು ಕೂತ್ಕೊಂಡು ನೀವು ತಾಳ್ಮೆಯಿಂದ ಬಗೆಹರಿಸ್ಕೊಳ್ಳೋದು ಒಳ್ಳೆಯದು. ಮತ್ತು ಅವರ ಅಭಿಪ್ರಾಯಕ್ಕೆ ನೀವು ಗೌರವವನ್ನು ಕೊಡಬೇಕು. ಸಂಗಾತಿಯ ಅಭಿಪ್ರಾಯಕ್ಕೂ ನೀವು ಗೌರವವನ್ನು ಕೊಡಬೇಕು. ಮತ್ತು ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ಇರೋರಿಗೆ ಪಾರ್ಟ್ನರ್ಸ್ ಜೊತೆನೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗೋ ಸಾಧ್ಯತೆ ಇದೆ. ಏನಿದ್ರೂ ತಾಳ್ಮೆಯಿಂದ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋದು ಉತ್ತಮ. ಆರೋಗ್ಯದ ವಿಚಾರದಲ್ಲಿ ಹೇಳಬೇಕಾದ್ರೆ ಜಾಸ್ತಿ ಕೆಲಸವನ್ನು ಮಾಡಿ ತುಂಬ ಹೊತ್ತುವರೆಗೂ ಕೆಲಸವನ್ನು ಮಾಡಿ ಆಯಾಸ ಮಾಡ್ಕೊತೀರ. ಅದರಿಂದ ನಿಮಗೆ ತುಂಬ ಸ್ಟ್ರೆಸ್ ಆಗುತ್ತೆ. ಜಾಸ್ತಿ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಒಂದು ಟೈಮ್ ಟೇಬಲ್ ಫಿಕ್ಸ್ ಮಾಡಿ ಅಷ್ಟೇ ಕೆಲಸ ಮಾಡಿ ಪ್ರತಿದಿನ. ಇಲ್ಲಾಂದರೆ ತುಂಬಾ ಆಯಾಸ ಆಗುತ್ತೆ, ಆರೋಗ್ಯ ಕೆಡುತ್ತೆ. ಮತ್ತು ಸಾಕಷ್ಟು ನೀರನ್ನು ನೀವು ಕುಡಿಬೇಕಾಗುತ್ತೆ. ಒಳ್ಳೆಯ ಆಹಾರ, ನ್ಯೂಟ್ರಿಷನ್ ಇರುವ ಆಹಾರವನ್ನು ನೀವು ಸೇವನೆ ಮಾಡಬೇಕು. ಪ್ರತಿದಿನ ನೀವು ವಾಕಿಂಗ್ ಮಾಡಬೇಕು ಮತ್ತು ಧ್ಯಾನ ಮಾಡಿ. ಅದರಿಂದ ನಿಮಗೆ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಗುತ್ತೆ. ಸ್ಟ್ರೆಸ್ ಎಲ್ಲ, ಒತ್ತಡ ಎಲ್ಲ ಕಮ್ಮಿ ಆಗುತ್ತೆ ಧ್ಯಾನ ಮಾಡೋದ್ರಿಂದ. ಮತ್ತು ಪರಿಹಾರ ಬಂದು ಗುರುವಿನ ಆರಾಧನೆ ಮಾಡಿ, ಗುರು ದರ್ಶನ ಮಾಡಿಕೊಳ್ಳಿ. ಮತ್ತು ಹಿರಿಯರಿಗೆ ಗೌರವವನ್ನು ಕೊಡಿ. ಟೀಚರ್ಸ್ ಇರ್ತಾರಲ್ವ, ಗುರುಗಳಿಗೆ ಹಿರಿಯರಿಗೆ ಗೌರವವನ್ನು ಕೊಡಿ. ಕೈಲಾದಷ್ಟು ಬಡವರಿಗೆ ದಾನ ಮಾಡಿ. ಪ್ರತಿದಿನ ಸೂರ್ಯನಿಗೆ ನಮಸ್ಕಾರವನ್ನು ಮಾಡುತ್ತಾ ನೀರನ್ನು ಅರ್ಪಿಸಿ. ಮಕರ ರಾಶಿಯವರಿಗೆ ಈ ವಾರ ಹೇಗಿರುತ್ತೆ ಅಂತ ನೋಡೋಣ. ಮೊದಲಿಗೆ ಜೂಲೈ 7ನೇ ತಾರೀಕಿಗೆ ಬುಧ ಬಂದು ಹಿಮ್ಮುಖ ಚಲನೆಯಲ್ಲಿ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಸೂರ್ಯನ ಜೊತೆಗೆ. ನಿಮ್ಮ ಕೆಲಸದ ಸಾಮರ್ಥ್ಯವು ಹೆಚ್ಚುತ್ತೆ. ಎಷ್ಟೇ ಡಿಫಿಕಲ್ಟ್ ಅಂದರೆ ಕಷ್ಟಕರವಾದ ಪ್ರಾಜೆಕ್ಟ್ ಇದ್ದರೂ ನೀವು ಅದನ್ನು ಸುಲಭವಾಗಿ ಪೂರ್ಣಗೊಳಿಸ್ತೀರ. ನಿಮ್ಮಿಂದ ಪ್ರಾಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಆಫೀಸ್ನಲ್ಲಿ. ಅದರಿಂದ ಬಾಸ್ನ ಮೆಚ್ಚುಗೆಯನ್ನು ನೀವು ಗೆಲ್ತೀರ.
ಬುಧ ವಕ್ರವಾಗಿರೋದ್ರಿಂದ ಕೆಲಸದಲ್ಲಿ ಸಣ್ಣ ಕನ್ಫ್ಯೂಷನ್ ಆಗುತ್ತೆ ಮತ್ತು ಯಾವುದೇ ಡಾಕ್ಯುಮೆಂಟ್ಗಳನ್ನು ನೀವು ಚೆಕ್ ಮಾಡುವಾಗ ತುಂಬ ಡೀಟೇಲ್ ಆಗಿ 2 ಬಾರಿ ನೀವು ಚೆಕ್ ಮಾಡಬೇಕು. ತುಂಬಾ ಮುಖ್ಯ. ನಿಮ್ಮ ರಾಶ್ಯಾಧಿಪತಿ ಶನಿ 3ಯ ಭಾವದಲ್ಲಿ. ಶನಿಯ ಸ್ಥಾನ ನಿಮಗೆ ಕೆಲಸದಲ್ಲಿ ತುಂಬ ಚೆನ್ನಾಗಿ ಕಮ್ಯುನಿಕೇಷನ್ ಮಾಡ್ತೀರಾ. ಅದರಿಂದ ಎಲ್ಲರೂ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ನೀವು ಯಾವುದೇ ಕೆಲಸವನ್ನು ತುಂಬ ಶಿಸ್ತುಬದ್ಧವಾಗಿ ಪೂರ್ಣಗೊಳಿಸ್ತೀರಾ. ಹೇಳಿದ ಸಮಯಕ್ಕೆ ಕೆಲಸ ಮುಗಿಸ್ತೀರಾ. ಕೆಲಸದಲ್ಲಿರುವ ನಿಮ್ಮ ಡೆಡಿಕೇಶನ್ ಇಂದ ನಿಮಗೆ ಯಶಸ್ಸು ಸಿಗೋಕ್ಕೆ ಯಾರಿಂದನೂ ತಡೆಯೋಕ್ಕಾಗಲ್ಲ. ಅಷ್ಟು ಡೆಡಿಕೇಶನ್ ಇದೆ ನಿಮಗೆ ಕೆಲಸದಲ್ಲಿ. ಮನುಷ್ಯನಿಗೆ ಹಠ ಅನ್ನೋದು ಇರಬೇಕು ಕೆಲಸದಲ್ಲಿ, ಆಗಲೇ ಮುಂದೆ ಬರೋಕ್ಕೆ ಸಾಧ್ಯ. ಶ್ರಮ ಪಡೋರಿಗೆ ಸದಾ ದೇವರು ರಕ್ಷಿಸುತ್ತಾನೆ. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ಸದ್ಯಕ್ಕೆ ಏನು ಆದಾಯ ಇದೆಯೋ ಅಷ್ಟಕ್ಕೆ ಮಾತ್ರ ಕಮಿಟ್ಮೆಂಟ್ ಮಾಡ್ಕೊಳ್ಳಿ. ಮುಂದೆ ಬರುವ ಆದಾಯವನ್ನು ನಂಬಿಕೊಂಡು ಯಾವುದೇ ನಿರ್ಧಾರಕ್ಕೆ ಕೈ ಹಾಕಬೇಡಿ. ದುಡ್ಡಿನ ವಿಷಯದಲ್ಲಿ ಎಕ್ಸ್ಟ್ರಾ ಪ್ಲ್ಯಾನಿಂಗ್ ತಪ್ಪಿಸಿ. ಸಂಬಂಧದಲ್ಲಿ ಹೇಳಬೇಕಾದ್ರೆ ಮನೆಯಲ್ಲಿ ಎಲ್ಲರೂ ಗೊಂದಲದಲ್ಲಿದ್ದಾಗ ನೀವು ಉತ್ತಮವಾದ ಸಲಹೆ ನೀಡ್ತೀರಾ. ಜೊತೆಗೆ ನಿಮ್ಮ ಜವಾಬ್ದಾರಿಯುತ ನಡವಳಿಕೆಯನ್ನು ನೋಡಿ ಮನೆಯಲ್ಲಿ ಹಿರಿಯರು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಮತ್ತು ಈ ಸಮಯದಲ್ಲಿ ನಿಮಗೆ ಫ್ಯಾಮ್ಲಿ ಸಪೋರ್ಟ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಶಾಂತಿಯುತವಾದ ವಾತಾವರಣ ಇರುತ್ತೆ. ಆದರೆ ಆರೋಗ್ಯದ ವಿಚಾರದಲ್ಲಿ ಹೇಳಬೇಕಾದ್ರೆ ಹೊರಗಡೆ ಆಹಾರವನ್ನು ನೀವು ಕಮ್ಮಿ ಮಾಡಬೇಕು. ಆದಷ್ಟು ಮನೆಯ ಆಹಾರವನ್ನು ನೀವು ಸೇವನೆ ಮಾಡಬೇಕು. ಇಲ್ಲಾಂದರೆ ಗ್ಯಾಸ್ಟ್ರಿಕ್ ಆಗೋ ಸಾಧ್ಯತೆ ಇರುತ್ತೆ. ಆದಷ್ಟು ಫ್ರೈಡ್ ಐಟಮ್ಸ್ ನೀವು ಅವಾಯ್ಡ್ ಮಾಡಬೇಕು. ಬುಧ ವಕ್ರನಾಗಿರೋದ್ರಿಂದ ತುಂಬ ಓವರ್ ಥಿಂಕಿಂಗ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ತಾಯಿಯ ಜೊತೆ ಸಮಯವನ್ನು ಕಳೆಯೋದ್ರಿಂದ ಅವರ ಆಶೀರ್ವಾದದಿಂದ ನಿಮಗೆ ಎಮೋಷ್ನಲ್ ಬ್ಯಾಲೆನ್ಸ್ ಆಗುತ್ತೆ. ಮತ್ತು ಕೆಲಸದಲ್ಲಿ ಎಷ್ಟೇ ಕೆಲಸ ಇದ್ದರೂ ಸ್ವಲ್ಪ ಮಧ್ಯದಲ್ಲಿ ಬ್ರೇಕ್ ತಗೊಳ್ಳೋದು ಅವಶ್ಯಕತೆ ಇದೆ. ಇಲ್ಲಾಂದರೆ ತುಂಬ ಹೊತ್ತು ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ಲೋವರ್ ಬ್ಯಾಕ್ ಪೇನ್ ಬರಬಹುದು. ಪರಿಹಾರ ಬಂದು ಗಣಪತಿಗೆ ಗರಿಕೆಯನ್ನು ಅರ್ಪಿಸಿ. ಪ್ರತಿದಿನ ಸೂರ್ಯದೇವನಿಗೆ ನಮಸ್ಕಾರವನ್ನು ಮಾಡ್ತಾ ನೀರನ್ನು ಅರ್ಪಿಸಿ. ಕುಂಭರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡೋಣ. ವೃತ್ತಿಯಲ್ಲಿ ಹೇಳಬೇಕಾದ್ರೆ ಈ ವಾರ ನಿಮಗೆ ಸಿಗುವ ಸಣ್ಣ ಅವಕಾಶಗಳನ್ನು ನೀವು ಬಳಸಿಕೊಂಡು ಮುಂದಿನ ದೊಡ್ಡ ಹುದ್ದೆಗೆ ಅಂದರೆ ದೊಡ್ಡ ಪೊಸಿಷನ್ಗೆ ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ಳಿ. ಅಂದರೆ ನಾವು ಯಾವುದೇ ಫೀಲ್ಡಲ್ಲಿದ್ದರೇನೋ ಅದರ ಬಗ್ಗೆ ಪೂರ್ತಿ ಡೀಟೇಲ್ಸ್ ನಾವು ತಿಳ್ಕೋಬೇಕು. ನಾವು ನಾಲೆಡ್ಜ್ ಗೇನ್ ಮಾಡ್ತೀವಿ. ಜೊತೆಗೆ ನಮಗೆ ಕ್ರಿಯೇಟಿವ್ ಐಡಿಯಾಸ್ಗಳು ಹೊಳೆಯುತ್ತೆ. ನಾವು ಯಾವಾಗ ಪ್ರತಿಯೊಂದು ವಿಚಾರನೂ ಪೂರ್ತಿಯಾಗಿ ತಿಳ್ಕೊಂಡಿರ್ತೀವೋ, ಫುಲ್ ಪ್ರಿಪ್ರೇಷನಲ್ಲಿ ಇರ್ತೀವೋ, ನಮಗೆ ಯಾವುದೇ ನಾವು ಪೊಸಿಷನ್ಗೆ ಹೋಗ್ಬೇಕಂದ್ರೂ ಧೈರ್ಯವಾಗಿ ಹೋಗ್ಬೋದು. ಜುಲೈ 7ನೇ ತಾರೀಕಿಗೆ ಬುಧ ಹಿಮ್ಮುಖ ಚಲನೆಯಲ್ಲಿ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಈ ಸಮಯದಲ್ಲಿ ನೀವು ಹಳೆಯ ಪ್ರಾಜೆಕ್ಟ್ ಇರುತ್ತಲ್ವಾ, ಅದನ್ನು ಮತ್ತೊಮ್ಮೆ ಪರಿಶೀಲಿಸಿ ರೀಲಾಂಚ್ ಮಾಡಲು ಇದು ಸೂಕ್ತ ಅವಕಾಶ ಅನ್ಬೋದು. ವಿದ್ಯಾರ್ಥಿಗಳಿಗೆ ಹೊಸ ಟಾಪಿಕ್ ಕಲಿಯುವ ಬದಲು ಈಗಾಗಲೇ ಆಗಿರುವ ನೋಟ್ಸ್ ಇರುತ್ತಲ್ವಾ, ಏನು ಚಾಪ್ಟರ್ಸ್ ಆಗಿರುತ್ತೆ ಅದರ ರಿವಿಷನ್ ಮಾಡೋದು ಒಳ್ಳೆಯ ಸಮಯ. ಆಫೀಸ್ನಲ್ಲಿ ಕೊಲೀಗ್ಸ್ ಜೊತೆ ಈಗೋ ಕ್ಲಾಶಸ್ ಆಗೋ ಸಾಧ್ಯತೆ ಇರುತ್ತೆ. ಆಫೀಸ್ಗೆ ಹೊರಡುವ ಮುನ್ನ ತಂದೆ ತಾಯಿಯ ಆಶೀರ್ವಾದವನ್ನು ಪಡೆಯೋದ್ರಿಂದ ಯಾವುದೇ ಟೆನ್ಷನ್ಗಳು ಆಗಲ್ಲ. ವಾರದ ಆರಂಭದಲ್ಲಿ ಹಣಕಾಸಿನ ವಿಷಯದಲ್ಲಿ ಅವಸರವಾಗಿ ನಿರ್ಧಾರಗಳನ್ನು ತಗೊಳ್ಳೋದು ನೀವು ತಪ್ಪಿಸಬೇಕು. ಜುಲೈ 4ರಂದು ಶುಕ್ರ ಷಷ್ಠಮದಿಂದ ಸಪ್ತಮ ಭಾವಕ್ಕೆ ಸಂಚಾರವನ್ನು ಮಾಡ್ತಾನೆ ಕೇತುವಿನ ಜೊತೆಗೆ. ಈ ಸಮಯದಲ್ಲಿ ಸಂಗಾತಿಯ ಜೊತೆ ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ಪಾರ್ಟ್ನರ್ಸ್ ಜೊತೆಗೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗೋ ಸಾಧ್ಯತೆ ಇರುತ್ತೆ. ಆದರೆ ಸಮಾಧಾನವಾಗಿ ಕೂತು ಸ್ಪಷ್ಟತೆಯ ಮಾತುಕತೆಯನ್ನು ನಡೆಸಿದರೆ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಪ್ರತಿದಿನ ನೀವು ರೂಟೀನ್ ಬ್ಯಾಲೆನ್ಸ್ ಮಾಡಬೇಕು. ಆ ಕಡೆ ಕೆಲಸನೂ ನೀವು ಬ್ಯಾಲೆನ್ಸ್ ಮಾಡಬೇಕು, ಜೊತೆಗೆ ನಿಮ್ಮ ರೆಗ್ಯುಲರ್ ಎಕ್ಸಸೈಸ್ ಆ್ಯಕ್ಟಿವಿಟೀಸು ಫುಲ್ ಆ್ಯಕ್ಟಿವ್ ಆಗಿರ್ಬೇಕು. ನೀವು ಪ್ರತಿದಿನ ಎಕ್ಸಸೈಸ್ ಮಾಡಬೇಕು ಮತ್ತು ಆಹಾರದ ಬಗ್ಗೆ ನೀವು ಗಮನ ಕೊಡಲೇಬೇಕು.
ಪರಿಹಾರ ಬಂದು ಆದಷ್ಟು ದೇವರ ನಾಮಸ್ಮರಣೆಯನ್ನು ಮಾಡಿ ಮತ್ತು ಮನೆ ಹತ್ತಿರ ಇರುವ ಆಂಜನೇಯ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡೋದ್ರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಈ ವಾರ ಮೀನರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ವೃತ್ತಿಯಲ್ಲಿ ಹೇಳಬೇಕಾದ್ರೆ ವಾರದ ಆರಂಭದಲ್ಲಿ ಆಫೀಸ್ನಲ್ಲಿ ನಿಮ್ಮ ಕೆಲಸದಲ್ಲಿ ಡೆಡಿಕೇಶನ್, ಕಷ್ಟಪಟ್ಟು ಕೆಲಸವನ್ನು ಮಾಡ್ತೀರಾ. ನಿಮ್ಮ ಡೆಡಿಕೇಶನನ್ನು ನಿಮ್ಮ ಸೀನಿಯರ್ಸ್ ಗುರುತಿಸ್ತಾರೆ. ಯಶಸ್ಸಿಗೆ ಹೆಚ್ಚಿನ ಎಫರ್ಟ್ ಅಗತ್ಯವಿರುತ್ತೆ ಮತ್ತು ನಿರಂತರವಾಗಿ ಶ್ರಮ ಇದ್ದೇ ಇರುತ್ತೆ. ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ಸ್ಥಿರತೆಯನ್ನು ನೀವು ಕಾಣ್ತೀರಾ. ಅದರಿಂದ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಅಂದರೆ ದುಡ್ಡಿನ ವಿಚಾರದಲ್ಲಿ ಬ್ಯಾಲೆನ್ಸ್ ಇದ್ದರೆ ಪೀಸ್ ಆಫ್ ಮೈಂಡ್ ಇರುತ್ತೆ ಮನುಷ್ಯನಿಗೆ. ಅದರಿಂದ ಲಾಂಗ್ ಟರ್ಮ್, ದೀರ್ಘಕಾಲೀನ ಯೋಜನೆ ನೀವು ಮಾಡ್ತೀರಾ. ಜುಲೈ 4ನೇ ತಾರೀಕಿಗೆ ಶುಕ್ರ ಬಂದು ಪಂಚಮದಿಂದ ಷಷ್ಠಮ ಭಾವಕ್ಕೆ ಸಂಚಾರವನ್ನು ಮಾಡ್ತಾನೆ ಮತ್ತು ಬುಧ ಬಂದು ಹಿಮ್ಮುಖ ಚಲನೆಯನ್ನು ಮುಂದುವರಿಸ್ತಾ ಮಿಥುನ ರಾಶಿಗೆ ಸಂಚಾರವನ್ನು ಮಾಡ್ತಾನೆ. ಆದರೆ ಹೊಸ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗಳಲ್ಲಿ ಸ್ವಲ್ಪ ವಿಳಂಬ ಆಗ್ಬೋದು ಅಥವಾ ಏರುಪೇರುಗಳಾಗೋ ಸಾಧ್ಯತೆ ಇದೆ. ತುಂಬ ತಾಳ್ಮೆಯಿಂದ ಮತ್ತು ಎಚ್ಚರಿಕೆಯಿಂದ ಪ್ಲ್ಯಾನಿಂಗ್ ಮಾಡಿ. ಯಾಕಂದರೆ ಬುಧ ನೋಡಿ ಹಿಮ್ಮುಖ ಚಲನೆಯಲ್ಲಿದ್ದಾನೆ. ಆಮೇಲೆ ಸೂರ್ಯ ಹತ್ರ ಹೋಗೋದ್ರಿಂದ ಅಸ್ತನೂ ಆಗ್ತಾನೆ. ಸಂಬಂಧಗಳಲ್ಲಿ ಹೇಳಬೇಕಾದ್ರೆ ಈ ಹಿಂದೆ ನಿಮಗೂ ನಿಮ್ಮ ಸಂಗಾತಿಗೂ ಸಣ್ಣ ವಿಷಯಕ್ಕೆ ಜಗಳ ಆಗ್ತಾ ಇತ್ತು. ಅದರಿಂದ ಇಬ್ಬರ ನಡುವೆ ಮಾತು ಕಮ್ಮಿ ಆಗೋದು. ಆದರೆ ಈಗ ಇಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಬಂದರೂ ಇಬ್ಬರು ಕೋಪ ಮಾಡದೆ ಮಾತನಾಡಿ ಬಗೆಹರಿಸ್ಕೊಳ್ತೀರ. ಇಬ್ಬರ ಪರಿಸ್ಥಿತಿಯನ್ನು ಶಾಂತವಾಗಿ ಅರ್ಥ ಮಾಡ್ಕೊಳ್ತೀರಾ. ಇದರಿಂದ ನಿಮ್ಮಿಬ್ಬರ ಸಂಬಂಧವು ಇನ್ನಷ್ಟು ಗಟ್ಟಿಯಾಗುತ್ತೆ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಹೆಚ್ಚು ಆಯಾಸ ಅನಿಸುತ್ತೆ. ಕೆಲಸದ ಒತ್ತಡ ಇರುತ್ತಲ್ವಾ. ಆದರೆ ನೀವು ಪ್ರತಿದಿನದ ರೂಟೀನು ಮತ್ತು ನಿಮ್ಮ ಕೆಲಸವನ್ನು ಬ್ಯಾಲೆನ್ಸ್ ಮಾಡೋ ಅವಶ್ಯಕತೆ ಇರುತ್ತೆ. ಲೈಟಾಗಿ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿ ಅಥವಾ ವಾಕಿಂಗ್ ಆದರೂ ಮಾಡಿ ಪ್ರತಿದಿನ. ಮತ್ತು ಧ್ಯಾನವನ್ನು ಮಾಡಿದರೆ ಟೆನ್ಷನ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಪರಿಹಾರ ಬಂದು ಪ್ರತಿದಿನ ದೇವರ ಮಂತ್ರವನ್ನು ಹೇಳ್ಕೊಳ್ಳಿ. ಅದರಿಂದ ನಿಮ್ಮ ಮೈಂಡ್ಗೆ ರಿಲ್ಯಾಕ್ಸ್ ಆಗುತ್ತೆ. ಯಾವುದೇ ನೆಗೆಟಿವ್ ಆಲೋಚನೆಗಳು ಬರಲ್ಲ. ಜೊತೆಗೆ ಆತಂಕವನ್ನು ಕಮ್ಮಿ ಮಾಡಿ ನಿಮ್ಮನ್ನು ಪ್ರೆಸೆಂಟ್ ಮೊಮೆಂಟ್ಗೆ ಬರೋಕ್ಕೆ ಸಹಾಯ ಮಾಡುತ್ತೆ. ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಯಾವ ದೇವರ ಮಂತ್ರ ಇಷ್ಟನೋ ಅದೇ ಹೇಳ್ಕೊಳ್ಳಿ. ಆದರೆ ಪ್ರತಿದಿನ ಹೇಳ್ಕೊಳ್ಬೇಕು. ಮತ್ತು ಪ್ರತಿದಿನ ಸೂರ್ಯನಿಗೆ ನಮಸ್ಕಾರಗಳನ್ನು ಮಾಡ್ಕೊಳ್ತಾ ನೀರನ್ನು ಅರ್ಪಿಸಿ. ಮನೆ ಹತ್ತಿರ ಇರೋ ಆಂಜನೇಯ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡೋದ್ರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.